ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನು ಬೇಕಾದರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ ಆ ಕಡೆ ಬ್ಯಾರೆಲ್ಸ್ ಬರೋಕ್ಕಾಗದೆ, ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿಗಳ ಕೈಲಿ ಏನು ಮಾಡೋಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ಎಲ್ಲ ನಿಲ್ಲಿಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರ್ಬೇಕಲ್ಲ. ನೀವು ಯಾವ್ದ್ರಿಂದ ಹೋಗ್ತಾ ಇದ್ರೆ? ಏನು ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನು ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂಪಿಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಎಂಪಿಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತಗೊಂತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿದ್ದು ಸರ್. ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಇಲ್ಲ ನಾನು ಹಂಗೆ ಹೇಳತ್ತಾ ಇಲ್ಲ ಸರ್. ಈಗ ನೋಡಿ, ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ರಪ್ಪ ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನು ಬೇಕಾದರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ ಆ ಕಡೆ ಬ್ಯಾರೆಲ್ಸ್ ಬರೋಕ್ಕಾಗದೆ, ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿಗಳ ಕೈಲಿ ಏನು ಮಾಡೋಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ಎಲ್ಲ ನಿಲ್ಲಿಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ ಬರ್ಬೇಕಲ್ಲ. ನೀವು ಯಾವ್ದ್ರಿಂದ ಹೋಗ್ತಾ ಇದ್ರೆ? ಏನು ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ? ಏನು ಅಭಿವೃದ್ಧಿ ಆಗಿದೆ? ಬಿಜೆಪಿ ಎಂಪಿಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಎಂಪಿಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ. ನನ್ನ ಜನರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತಗೊಂತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿದ್ದು ಸರ್. ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಇಲ್ಲ ನಾನು ಹಂಗೆ ಹೇಳತ್ತಾ ಇಲ್ಲ ಸರ್. ಈಗ ನೋಡಿ, ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ.